ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ಪ್ರತಿಪತ್ತಿಥಿ ಆಶ್ಲೇಷ ನಕ್ಷತ್ರ. ಈ ದಿವಸ ಮಾಘ ಮಾಸದ ಕೃಷ್ಣ ಪಕ್ಷದ ಪ್ರಥಮ ದಿವಸ, ಮೊದಲ ದಿವಸ. ಇದನ್ನು ಗುರುಪಾಡ್ಯಮಿ ಅಂತ ಕರೀತಾರೆ. ಏನು ಗುರುಪಾಡ್ಯಮಿ ವಿಶೇಷ ಅಂತಂದರೆ ಅಲ್ಲಿ ಗಾಣಗಾಪುರದಲ್ಲಿ ಬಹಳ ವಿಶೇಷವಾದದ್ದು. ನಾವು ಗುರುಪೌರ್ಣಿಮೆಯಲ್ಲಿ ಹೇಗೆ ಗುರುವನ್ನು ಆಚರಿಸ್ತೀವೋ, ವ್ಯಾಸರನ್ನು ಪೂಜಿಸ್ತೀವೋ, ಆ ರೀತಿಯಲ್ಲಿ ಈ ಶ್ರೀಪಾದ ಶ್ರೀವಲ್ಲಭರು ಅವರ ಚರಿತ್ರೆಯನ್ನು ನಾವು ಹಿಂದೆ ಒಂದು ಸಲ ಮಾತನಾಡಿದ್ದಿದೆ. ಅವರ ಸ್ಮರಣೆಯೇ ನಮ್ಮನ್ನು ಪೂತ ಮಾಡಿಬಿಡುತ್ತೆ, ಪವಿತ್ರರನ್ನಾಗಿ ಮಾಡುತ್ತೆ ಅಂತ. ಹೀಗಾಗಿ ಅಲ್ಲಿ ದತ್ತಾತ್ರೇಯನ ಸನ್ನಿಧಾನದಲ್ಲಿ ಈ ದಿವಸ ಬಹಳ ವಿಶೇಷವಾದ ಪೂಜೆಗಳು. ಪಾದುಕೆಗೆ ಅಲ್ಲಿ ಪೂಜೆ ನೆರವೇರತಕ್ಕಂಥದ್ದು, ಪ್ರತಿಮೆಗಲ್ಲ, ಪಾದುಕೆಗಳಿಗೆ. ಪಾದುಕಾ ಸೇವೆ ಬಹಳ ದೊಡ್ಡದು. ಯಾಕೆ ಅಂತಂದರೆ ಅವರ ಮಾರ್ಗ ಹಾಗಿರುತ್ತೆ. ಸಾಮಾನ್ಯವಾಗಿ ಗುರುಪಾದುಕೆಗಳನ್ನು ನಾವೆಲ್ಲ ಪೂಜಿಸ್ತೀವಲ್ಲ, ಅದರ ಅರ್ಥ ಏನಪ್ಪ ಅಂತಂದರೆ ಪಾದಗಳು ಧರ್ಮ ಸಂಚಾರವನ್ನು ಮಾಡುತ್ತೆ. ಸಂಚಾರಕ್ಕೆ ಬಹಳ ಮುಖ್ಯವಾದ ಸಾಧನ ಪಾದಗಳು. ಅದು ಎಂಥ ಸಂಚಾರಪ್ಪ ಅಂದರೆ ಮಾಮೂಲಿ ಏನೋ ಒಂದು ರಸ್ತೆಯನ್ನು ದಾಟುವಂಥದ್ದಲ್ಲ, ಇಹದಿಂದ ಪರಕ್ಕೆ ದಾಟುವಂತಹ ದೊಡ್ಡ ಮಾರ್ಗ. ಹಂಸ ಮಾರ್ಗ ಅಂತಾರಲ್ಲ, ಆ ರೀತಿಯಲ್ಲಿ ಹಿಮಾಲಯವನ್ನು ದಾಟಿ ಬಿಡುತ್ತಂತೆ ಒಂದೇ ಸಲ ಅದು ಕೈಲಾಸವನ್ನು ಸೇರಿಬಿಡುತ್ತೆ ಅಂತ. ಆ ರೀತಿಯಲ್ಲಿ ಅವರ ಪಾದುಕೆಗೆ ಯಾಕೆ ಪೂಜೆ ಅಂತಂದರೆ ಧರ್ಮ ಮಾರ್ಗದಲ್ಲಿ ಸಂಚರಿಸ್ತಕ್ಕಂಥವು. ಆ ಕಾರಣದಿಂದ ಅಂತಹ ಪಾದುಕೆಗಳನ್ನು ನಾವು ತಲೆ ಮೇಲೆ ಹೊತ್ಕೊಂಡ್ರೆ, ಕಣ್ಣಿಗೆ ಹೊತ್ಕೊಂಡ್ರೆ ನಮಗಂಥ ಧರ್ಮ ಮಾರ್ಗದಲ್ಲಿ ಸಂಚರಿಸ್ತಕ್ಕಂಥ ಒಂದು ಮನಸ್ಸು, ಮನೋಧರ್ಮ ನಮ್ಮೊಳಗೆ ಮೂಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಪಾದುಕೆಗಳಿಗೆ ವಿಶೇಷವಾದ ಪೂಜೆಗಳನ್ನು ನೆರವೇರಿಸ್ತೀವಿ. ಸುಮ್ಮನೆ ಏನೋ ನಾವು ಪಾದುಕೆ ತಂದಿದ್ದೀವಿ, ಪೂಜೆ ಮಾಡ್ತೀವಿ, ಅದಕ್ಕೆ ಹೂವು ಏರಿಸ್ತೀವಿ, ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಅದು ಧರ್ಮ ಸಂಚಾರಕ್ಕೆ ನನಗೆ ಅನುವು ಮಾಡಿಕೊಡಲಿ, ನನಗೆ ಮನಸ್ಸನ್ನು ತುಂಬಿಕೊಡಲಿ. ಅತ್ತಿತ್ತ ಚಂಚಲವಾಗದೆ ಬೇರೆ ಆಕರ್ಷಣೆಗಳಿಗೆ ಇನ್ಯಾವ್ಯಾವುದೋ ಇದೆಯಲ್ಲ ಬೇಕಾದಷ್ಟು ಆಕರ್ಷಣೆಗಳು, ಅವುಗಳಿಂದ ನನಗೆ ಧರ್ಮ ಸಿಗುತ್ತಾ, ಪುಣ್ಯ ಸಿಗುತ್ತಾ? ಖಂಡಿತ ಇಲ್ಲ. ನಾವು ಎಷ್ಟೋ ಅಪೇಕ್ಷೆ ಪಡ್ತೀವಿ, ಆದರೆ ಯಾವುದು ನಮಗೆ ಪುಣ್ಯ ತರಲ್ಲ, ರೋಗ ತರುತ್ತೆ. ಮನಸ್ಸನ್ನು ವಿಭ್ರಮಗೊಳಿಸಿ ನಮಗೆ ಯಾವುದೂ ದುಃಖವನ್ನು ತಂದುಕೊಡುತ್ತೆ. ಬೇರೆ ಆಕರ್ಷಣೆಗಳು ನಮಗೆ ದುಃಖವನ್ನು, ರೋಗವನ್ನು ತಂದುಕೊಡಬಹುದು. ಆದರೆ ಪಾದುಕೆಗಳನ್ನು ಅನುಸರಿಸಿದ್ರೆ, ಅವುಗಳಲ್ಲಿ ನಾವು ಮನಸ್ಸನ್ನಿಟ್ಟರೆ ಅದು ನಮಗೆ ಮಹತ್ತರವಾದ ಫಲ, ಪುಣ್ಯ ಫಲವನ್ನು ತಂದುಕೊಡುತ್ತೆ. ಹೀಗಾಗಿ ಗುರುಸೇವೆ, ಗುರುಭಕ್ತಿ ಯಾಕೆ ಅಲ್ಲಿ ಹೋಗಬೇಕು? ಮನಸ್ಸಿಲ್ಲದೆ ಇದ್ದರೂ ಮನಸ್ಸನ್ನು ಮಾಡಿಕೊಂಡು, ಸಿದ್ಧ ಮಾಡ್ಕೊಂಡು ಹೋಗಬೇಕಪ್ಪ ಗುರು ಸನ್ನಿಧಾನಗಳಿಗೆ ಅಂತಂದರೆ ಯಾಕೆ ಅಂದರೆ ಅದರ ಫಲ ಆಗಿದೆ ನೋಡಿ. ಈ ಕಾರಣದಿಂದ ಗುರುಪಾದುಕಾ ಸೇವೆ ಈ ದಿವಸ ತುಂಬ ಪುಣ್ಯಪ್ರದವಾಗಿದೆ. ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥವ್ರು ಗಾಣಗಾಪುರಕ್ಕೆ ದಯವಿಟ್ಟು ಹೋಗಿ ಬನ್ನಿ. ಅಲ್ಲಿ ಗುರು ಸೇವೆಯನ್ನು ಮಾಡಿ, ಅಲ್ಲಿ ನೀವು ಆ ಪರಿಸರದಲ್ಲಿ ಸಂಚರಿಸಿದ್ರೆ ಅಲ್ಲಿ ನೀವು ಪಾದ ಊರಿದ್ರೆ ಅದು ಪ್ರದಕ್ಷಿಣೆ ಆಗಿಬಿಡುತ್ತೆ. ಇಲ್ಲಿದ್ದ ನಮ್ಮಂಥವ್ರು ಏನಪ್ಪ ಮಾಡೋದು? ನೆನೆಸ್ಕೊಂಡು ಸ್ಮರಣೆಯಲ್ಲಿ ನಾವು ಮನಸ್ಸಿನಿಂದ ಯಾವುದನ್ನೋ ಪ್ರದಕ್ಷಿಣೆ ಮಾಡ್ಬೋದಲ್ವ. ಹೀಗಾಗಿ ಈ ಕುಳಿತಲ್ಲೇ ನಾವು ದತ್ತಾತ್ರೇಯ ಗಾಣಗಾಪುರ ಪ್ರದಕ್ಷಿಣೆ ಮಾಡಿಕೊಂಡು ಆ ಗುರುಗಳಿಗೆ ನಮಸ್ಕಾರ ಮಾಡೋಣ. ಗುರುವಿನ ಕೃಪೆ ಉಂಟಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.